ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನ್ಯ ಪಕ್ಷಗಳಿಂದ ಕಾಂಗ್ರೆಸ್ಗೆ ಸೇರಿ ಹೀನಾಯ ಸ್ಥಿತಿಗೆ ತಲುಪಿರ್ತಕ್ಕಂಥ 3 ಪ್ರಮುಖ ನಾಯಕರ ಸುದ್ದಿಯನ್ನು ನಾನು ಈ ಹಿಂದೆ ಪ್ರಕಟ ಮಾಡಿದ್ದೆ. ಆ ಒಂದು ಸುದ್ದಿಗೆ ನೀವು ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ರಿ. ಇವತ್ತು ಅಂಥದೇ ಇನ್ನೊಬ್ಬ ನಾಯಕನ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈತ ತುಮಕೂರು ಜಿಲ್ಲೆಯ ಅತ್ಯಂತ ಬಲಿಷ್ಠ ನಾಯಕ. ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಗೆಲುವನ್ನು ಕಂಡಿರ್ತಕ್ಕಂಥ ತುಮಕೂರಿನ ಏಕೈಕ ಒಕ್ಕಲಿಗ ಶಾಸಕ. ಸತತ 6 ಚುನಾವಣೆಗಳನ್ನು ಎದುರಿಸಿ ಆ 6 ಚುನಾವಣೆಗಳ ಪೈಕಿ ಒಂದು ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಉಳಿದಿರ್ತಕ್ಕಂಥ 5 ಚುನಾವಣೆಗಳಲ್ಲಿ ನಿರಂತರವಾಗಿ ತುಮಕೂರು ಜಿಲ್ಲೆಯ ಗುಬ್ಬಿ ವಿಧಾನಸಭಾ ಕ್ಷೇತ್ರದಿಂದ ಬೇರೆ ಬೇರೆ ಪಕ್ಷಗಳ ಚಿಹ್ನೆ ಅಡಿಯಲ್ಲಿ ಗೆಲುವನ್ನು ಕಾಣ್ತಾ ಬರ್ತಾ ಇರತಕ್ಕಂಥ ಗುಬ್ಬಿ ವಾಸು ಅಥವಾ SR ಶ್ರೀನಿವಾಸ್ ಅವರ ಒಂದು ದುರಂತದ ಕಥೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಸೇರಿದ ನಂತರ ವಾಸು ಅವರಿಗೆ ಆಗಿರ್ತಕ್ಕಂಥ ತೊಂದರೆ ಏನು, ನಿಜಕ್ಕೂ ಕೂಡ ಈ ಗುಬ್ಬಿ ಶ್ರೀನಿವಾಸ್ ಯಾವ ಒಂದು ರಾಜಕೀಯ ನಿರ್ಧಾರಕ್ಕೆ ಬಂದಿದ್ದಾರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, SR ಶ್ರೀನಿವಾಸ್ ಅಥವಾ ಗುಬ್ಬಿ ವಾಸು ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಗೆಲುವನ್ನು ಕಂಡು ಸೋಲಿಲ್ಲದ ನಿಜವಾದ ಸರ್ದಾರ ಅಂದರೆ ತಪ್ಪಾಗೋದಿಲ್ಲ. 2000 ಇಸ್ವಿಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಗೆಲುವನ್ನು ಕಾಣ್ತಾರೆ. ಅದಾದ ನಂತರ 2004 ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಗುಬ್ಬಿ ಕ್ಷೇತ್ರಕ್ಕೆ ಟಿಕೆಟನ್ನು ಬಯಸ್ತಾರೆ. ಆದರೆ ಕಾಂಗ್ರೆಸ್ ಟಿಕೆಟನ್ನು ನಿರಾಕರಿಸುತ್ತೆ. ಅದಾದ ನಂತರ ಪಕ್ಷೇತರನಾಗಿಯೇ ಸ್ಪರ್ಧೆ ಮಾಡಿ 2004 ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಗುಬ್ಬಿಯ ಶಾಸಕನಾಗಿ ಶ್ರೀನಿವಾಸ್ ಆಯ್ಕೆ ಆಗ್ತಾರೆ. ಅದಾದ ನಂತರ 2008 ಚುನಾವಣೆಯ ವೇಳೆಗೆ 8ನೇ ಇಸ್ವಿಯ ಚುನಾವಣೆಯ ಒಳಗೆ JDS ಸೇರ್ಪಡೆಯಾಗಿ JDS ಇಂದ ಕೂಡ ಮರು ಆಯ್ಕೆ ಆಗ್ತಾರೆ. ಹೀಗೆ ನಿರಂತರವಾಗಿ ಗುಬ್ಬಿ ಶ್ರೀನಿವಾಸ್ 5 ವಿಧಾನಸಭಾ ಚುನಾವಣೆಗಳನ್ನು ಎದುರಿಸಿದರೆ ಆ 5 ಚುನಾವಣೆಗಳಲ್ಲೂ ಕೂಡ ಬೇರೆ ಬೇರೆ ಚಿಹ್ನೆ ಅಡಿಯಲ್ಲಿ ಗೆಲುವನ್ನು ಕಂಡಿರ್ತಕ್ಕಂಥದ್ದು ಗುಬ್ಬಿ ಶ್ರೀನಿವಾಸ್ ನಿಜಕ್ಕೂ ಕೂಡ ಆ ಗುಬ್ಬಿ ಕ್ಷೇತ್ರದ ಮೇಲೆ ಹೊಂದಿರತಕ್ಕಂಥ ಒಂದು ಹಿಡಿತವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ. ಇಂತಹ ಗುಬ್ಬಿ ಶ್ರೀನಿವಾಸ್ JDSನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಟಾಪ್ 5 ಲೀಡರ್ ಆಗಿದ್ದರು. HD ಕುಮಾರಸ್ವಾಮಿ, ರೇವಣ್ಣ, GT ದೇವೇಗೌಡರ ಬಿಟ್ಟರೆ ನೆಕ್ಸ್ಟು ಈ ಗುಬ್ಬಿ ಶ್ರೀನಿವಾಸೇ ಅತ್ಯಂತ ಪ್ರಾಬಲ್ಯ ನಾಯಕನಾಗಿದ್ದು JDSನಲ್ಲಿ. 2018 ಚುನಾವಣೆಯ ನಂತರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಂತಹ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ ಗುಬ್ಬಿ ವಾಸು ಅವರನ್ನು ಕುಮಾರಸ್ವಾಮಿ ಅವರು ತಮ್ಮ ಮಂತ್ರಿಮಂಡಲದ ಮಂತ್ರಿಯನ್ನಾಗಿ ನೇಮಕ ಮಾಡ್ಕೊಳ್ತಾರೆ. ಅದೇ ರೀತಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗೂ ಕೂಡ ನೇಮಕ ಮಾಡ್ತಾರೆ. ಎಲ್ಲವೂ ಕೂಡ ಸರಿಯಾಗಿತ್ತು. ಆದರೆ 2023 ಚುನಾವಣೆಯ ವೇಳೆಗೆ ಈ ವಾಸು ಮತ್ತು HD ಕುಮಾರಸ್ವಾಮಿ ಅವರ ನಡುವೆ ಒಂದು ರೀತಿಯ ಸಂಬಂಧ ಹದಗೆಡ್ತು. ಅದಾದ ನಂತರ ಗುಬ್ಬಿ ವಾಸು ದಿಢೀರಾಗಿ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾರೆ. ಗುಬ್ಬಿ ವಾಸು ಅವರನ್ನು JDSನಲ್ಲೇ ಉಳಿಸ್ಕೊಳ್ಬೇಕು ಅನ್ನುವ ಪ್ರಯತ್ನವನ್ನು ಸ್ವತಃ HD ದೇವೇಗೌಡರು ಮಾಡ್ತಾರೆ. ಆದರೆ ದೇವೇಗೌಡರ ಮಾತಿಗೂ ಕೂಡ ಬೆಲೆ ಕೊಡದೆ ವಾಸು ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಆ ಮೂಲಕ ದಶಕಗಳ ಕಾಲ ಏನು ಗುಬ್ಬಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹೀನಾಯ ಸ್ಥಿತಿಯಲ್ಲಿತ್ತು, ಅಂತಹ ಒಂದು ಕಾಂಗ್ರೆಸ್ಗೆ ಗುಬ್ಬಿ ಕ್ಷೇತ್ರದಲ್ಲಷ್ಟೇ ಅಲ್ಲ, ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಂದು ಹೊಸ ರೀತಿಯ ಚೈತನ್ಯವನ್ನು ಗುಬ್ಬಿ ವಾಸು ಅವರು ತಂದಿಡ್ತಾರೆ. 2013 ಹಾಗೂ 2018 ಚುನಾವಣೆಯಲ್ಲಿ ಗುಬ್ಬಿ ಕ್ಷೇತ್ರದಲ್ಲಿ ಆ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂದರೆ ಆ 2 ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಠೇವಣಿಯನ್ನು ಕೂಡ ಕಳ್ಕೊಂಡಿತ್ತು. ದಿಢೀರಾಗಿ ವಾಸು ಯಾವಾಗ ಈ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೋ ಆ ಕಾಂಗ್ರೆಸ್ಗೆ ಕೇವಲ ಗುಬ್ಬಿ ಕ್ಷೇತ್ರ ಅಲ್ಲ, ತುಮಕೂರು ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈ ಬಾರಿ ಗೆಲ್ಲೋದಕ್ಕೆ ಗುಬ್ಬಿ ವಾಸು ಅವರ ಪಾತ್ರ ಬಹುದೊಡ್ಡ ಮಟ್ಟದಲ್ಲಿ ಆಗಿರುತ್ತೆ. ಕೊನೆಗೆ ಗುಬ್ಬಿ ವಾಸು ಅವರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಸಾಕಷ್ಟು ಭರವಸೆಗಳನ್ನು ವಾಸು ಅವರಿಗೆ ಕೊಟ್ಟಿರ್ತಾರೆ. ಅದಷ್ಟೇ ಅಲ್ಲದೆ ನಿಮ್ಮನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದೆ ಆದರೆ ಮಂತ್ರಿಯನ್ನಾಗಿ ನೇಮಕ ಮಾಡ್ತೀವಿ ಅನ್ನುವ ಭರವಸೆ ವಾಸು ಅವರಿಗೆ ಕೊಟ್ಟಿರ್ತಾರೆ. ಕೊನೆಗೆ ಅನಿವಾರ್ಯವಾಗಿ ತುಮಕೂರು ಜಿಲ್ಲೆಯಲ್ಲಿ 2 ಪ್ರಭಾವಿ ನಾಯಕರು ಮಂತ್ರಿ ಸ್ಥಾನವನ್ನು ಪಡ್ಕೊಂಡ ಕಾರಣಕ್ಕೆ ಗುಬ್ಬಿ ವಾಸು ಅವರ ಮಂತ್ರಿ ಸ್ಥಾನದ ಒಂದು ನಿರೀಕ್ಷೆ ಹುಸಿಯಾಗುತ್ತೆ.
ಕೊನೆಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಆ ಸಂದರ್ಭದಲ್ಲಾದರೂ ನನಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಗುಬ್ಬಿ ವಾಸು ಅವರಿದ್ದರು. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡಿದರೆ ಸಚಿವ ಸಂಪುಟದ ಪುನರ್ರಚನೆ ಇರಲಿ, ಕಾಂಗ್ರೆಸ್ ಸರ್ಕಾರವೇ ಅಸ್ತಿತ್ವದಲ್ಲಿ ಇರ್ತದಾ ಇಲ್ವಾ ಅನ್ನುವ ಒಂದು ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಕೊನೆಗೆ ಗುಬ್ಬಿ ವಾಸು ಅವರು ಕಾಂಗ್ರೆಸ್ ಮೇಲೆ ಅಸಮಾಧಾನಗೊಳ್ತಾರೆ. ಅವರನ್ನು ಸಮಾಧಾನಗೊಳಿಸಬೇಕು ಅನ್ನುವ ಕಾರಣಕ್ಕೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಬ್ಬ ನಿಗಮದ ಅಧ್ಯಕ್ಷನನ್ನಾಗಿ ಗುಬ್ಬಿ ವಾಸು ಅವರನ್ನು ನೇಮಕ ಮಾಡಲಾಗುತ್ತೆ. ಗುಬ್ಬಿ ವಾಸು JDSನಲ್ಲಿದ್ದಂಥ ಸಂದರ್ಭದಲ್ಲಿ ಅತ್ಯಂತ ಬಲಿಷ್ಠ ನಾಯಕ. ಆದರೆ ಈಗ ಕಾಂಗ್ರೆಸ್ಸಿಗೆ ಬಂದು ಅವರನ್ನು ಆ ಪಕ್ಷದಲ್ಲಿ ಕೇಳೋರ ಗತಿ ಇಲ್ಲ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಕ್ಷೇತ್ರದಲ್ಲಿ ಕೈಗೊಳ್ಳೋದ್ರ ಮೂಲಕ ಸಾವಿರಾರು ಕೋಟಿ ಅನುದಾನವನ್ನು JDSನಲ್ಲಿದ್ದಂಥ ಸಂದರ್ಭದಲ್ಲಿ ತಂದು ಕ್ಷೇತ್ರದ ಅಭಿವೃದ್ಧಿಯ ಮೂಲಕ ಅಲ್ಲಿನ ಜನಮನ್ನಣೆಯನ್ನು ಗಳಿಸಿ ಸತತವಾಗಿ 5ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಗುಬ್ಬಿ ವಾಸು ಅವರ ಪರಿಸ್ಥಿತಿ ಈಗ ಕಾಂಗ್ರೆಸ್ಸಿಗೆ ಬಂದ ಮೇಲೆ ತೀರಾ ಹೀನಾಯ ಸ್ಥಿತಿಗೆ ತಲುಪಿದೆ ಅಂದರೆ ತಪ್ಪಾಗೋದಿಲ್ಲ. ಒಂದು ಕಡೆ ತುಮುಲ್ನ ಅಧ್ಯಕ್ಷೆಯನ್ನಾಗಿ ತಮ್ಮ ಶ್ರೀಮತಿಯವರನ್ನು ಆಯ್ಕೆ ಮಾಡಬೇಕು ಅನ್ನುವ ನಿರೀಕ್ಷೆಯಲ್ಲಿ ಗುಬ್ಬಿ ವಾಸು ಅವರಿದ್ದರು. ಆದರೆ ಕೊನೆಗೆ ಅಲ್ಲಿ ನಡೆದಂತಹ ರಾಜಕೀಯ ಬೆಳವಣಿಗೆಗಳು ಅವರ ಶ್ರೀಮತಿಯವರಿಗೆ ಆ ತುಮುಲ್ನ ಅಧ್ಯಕ್ಷ ಸ್ಥಾನ ಸಿಗೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲ್ಲ. ಕೊನೆಗೆ ಪಾವಗಡದ ಶಾಸಕ ವೆಂಕಟೇಶ್ ಅವರು ತುಮುಲ್ನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಈ ಒಂದು ವಿಚಾರ ಗುಬ್ಬಿ ವಾಸು ಅವರಿಗೆ ಕಾಂಗ್ರೆಸ್ನ ಮೇಲೆ ಬಹುದೊಡ್ಡ ಬೇಸರವನ್ನು ಮೂಡಿಸಿದೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ದೇವೇಗೌಡರು ಮತ್ತು ಅವರ ಕುಟುಂಬದೊಂದಿಗೆ ಅತ್ಯಂತ ನಿಕಟ ಸಂಪರ್ಕವನ್ನು ಹೊಂದಿದ್ದಂತಹ ಗುಬ್ಬಿ ವಾಸು ರಾಜಕೀಯವಾಗಿ ತೆಗೆದುಕೊಂಡಂತಹ ಒಂದು ದುಡುಕಿನ ನಿರ್ಧಾರ ಇವತ್ತು ಅವರನ್ನು ತುಮಕೂರು ಜಿಲ್ಲೆಯಲ್ಲಷ್ಟೇ ಅಲ್ಲ ಇಡೀ ರಾಜ್ಯದ ರಾಜಕಾರಣದಲ್ಲಿ ಒಂದು ರೀತಿ ಮೂಲೆ ಗುಂಪು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ. ಈಗಾಗಲೇ ಗುಬ್ಬಿ ವಾಸು ಅವರು ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ BJPಯನ್ನು ಸೇರ್ಪಡೆ ಆಗ್ತಾರೆ ಅನ್ನುವ ಸುದ್ದಿಗಳು ತುಮಕೂರು ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ತಕ್ಕನಾಗೆ ಗುಬ್ಬಿ ವಾಸು ಅವರು ಕೂಡ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ತುಮಕೂರಿನ ಸಂಸದ ಕೇಂದ್ರ ಸಚಿವ ವಿ ಸೋಮಣ್ಣನವರನ್ನು ಬಹಿರಂಗ ವೇದಿಕೆಗಳಲ್ಲಿ ಹೊಗಳೋದ್ರ ಮೂಲಕ ಸೋಮಣ್ಣನವರೊಂದಿಗೆ ನಿಕಟವಾದ ಒಂದು ಸಂಪರ್ಕವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಗುಬ್ಬಿ ವಾಸು ಬಹುತೇಕ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ತೊರೆದು BJP ಸೇರ್ಪಡೆ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ JDS ಕೂಡ ಗುಬ್ಬಿ ವಾಸು ಅವರನ್ನು ಮತ್ತೊಮ್ಮೆ ತಮ್ಮ ಪಕ್ಷಕ್ಕೆ ಸೆಳೆಯುವ ಪ್ರಯತ್ನವನ್ನು ನಡೆಸ್ತಾ ಇದೆ. ಇದರ ಒಂದು ಭಾಗವಾಗಿಯೇ JDSನ ಮಾಜಿ ಸಚಿವ ಸಾರಾ ಮಹೇಶ್ ಈಗಾಗಲೇ 2-3 ಸುತ್ತಿನ ಮಾತುಕತೆಗಳನ್ನು ಗುಬ್ಬಿ ವಾಸು ಅವರ ಜೊತೆಗೆ ನಡೆಸಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಗುಬ್ಬಿ ವಾಸು ಅವರನ್ನು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ HD ದೇವೇಗೌಡ, HD ಕುಮಾರಸ್ವಾಮಿ ಕೂಡ ಗುಬ್ಬಿ ಕ್ಷೇತ್ರದಲ್ಲಿ ಬಿರುಸಿನ ಚುನಾವಣಾ ಪ್ರಚಾರವನ್ನು ನಡೆಸಿರ್ತಾರೆ. ಆದರೂ ಕೂಡ ಗುಬ್ಬಿ ವಾಸು ಈ ಒಂದು ಚುನಾವಣೆಯಲ್ಲಿ ಗೆಲುವನ್ನು ಕಾಣೋದ್ರ ಮೂಲಕ JDSನ್ನು ಅತ್ಯಂತ ಹೀನಾಯವಾಗಿ 3ನೇ ಸ್ಥಾನಕ್ಕೆ ಕಳಿಸ್ತಾರೆ. ಗುಬ್ಬಿ ವಾಸು ಎಲ್ಲಿದ್ದರೂ ಕೂಡ ತನ್ನ ಶಾಸಕನಾಗಿ ಆಯ್ಕೆಯಾಗಿ ಬರ್ತಕ್ಕಂಥದ್ದು ಕನ್ಫರ್ಮ್ ಇತ್ತು. ಅವರು ಒಂದು ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ, ಇನ್ನು 3 ಬಾರಿ JDSನಿಂದ ಶಾಸಕರಾಗಿದ್ದಾರೆ. ಹಾಗೆ ಈ ಬಾರಿ ಕಾಂಗ್ರೆಸ್ನ ಚಿಹ್ನೆ ಅಡಿಯಲ್ಲಿ ಗೆಲುವನ್ನು ಕಂಡಿದ್ದಾರೆ. ಗುಬ್ಬಿ ವಾಸು ಅವರನ್ನು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ಕಾಂಗ್ರೆಸ್ಗೆ ತುಮಕೂರು ಜಿಲ್ಲೆಯಲ್ಲಿ ಬಹುದೊಡ್ಡ ಬಲವನ್ನು ತಂದುಕೊಡ್ತು. ದಶಕಗಳ ನಂತರ ಕಾಂಗ್ರೆಸ್ಸಲ್ಲಿ 6 ಸ್ಥಾನಗಳ ಗೆಲುವನ್ನು ಕಾಣೋದಕ್ಕೆ ಗುಬ್ಬಿ ವಾಸು ಅವರ ಕೊಡುಗೆ ಬಹುದೊಡ್ಡ ಮಟ್ಟದಲ್ಲಿತ್ತು. ಇಂತಹ ಗುಬ್ಬಿ ವಾಸು ಅಂದರೆ SR ಶ್ರೀನಿವಾಸ್ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಸೇರಿ ಬಹುದೊಡ್ಡ ತಪ್ಪನ್ನು ಮಾಡಿದಾರಾ ಅನ್ನುವ ಒಂದು ಪ್ರಶ್ನೆಗಳು ಅವರ ಆಪ್ತ ಬಳಗದಲ್ಲಿ ಈಗಾಗಲೇ ಚರ್ಚೆ ಆಗ್ತಿದ್ದಾವೆ. ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೂಡ ಯಾವುದೇ ಕಾರಣಕ್ಕೂ ನೀವು ಕಾಂಗ್ರೆಸ್ನಲ್ಲಿ ಮುಂದುವರೆದ್ರೆ ನಿಮಗೆ ಭವಿಷ್ಯ ಇಲ್ಲ ಅನ್ನುವ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕೆ ವಾಸು ಅವರು ಮುಂದಿನ ಚುನಾವಣೆಯ ವೇಳೆಗೆ BJP ಅಥವಾ JDSಗೆ ಸೇರ್ಪಡೆ ಆಗ್ತಾರೆ. ಆ ಮೂಲಕ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಇನ್ನೊಂದು ಬಹುದೊಡ್ಡ ಶಾಖೆ ಎದುರಾಗ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ KN ರಾಜಣ್ಣ ಈಗಾಗಲೇ BJP ರಾಷ್ಟ್ರೀಯ ನಾಯಕರೊಂದಿಗೆ ಹಾಗೂ BJPಯ ವಾಲ್ಮೀಕಿ ಸಮುದಾಯದ ನಾಯಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಒಂದು ವೇಳೆ ಮಂತ್ರಿಮಂಡಲದ ಪುನರ್ರಚನೆಯಾಗಿ ತನಗೆ ಮಂತ್ರಿ ಸ್ಥಾನ ಸಿಗದೆ ಹೋದರೆ ರಾಜಣ್ಣ ಕೂಡ BJPಗೆ ಸೇರ್ಪಡೆ ಆಗ್ತಾರೆ ಅನ್ನುವ ಮಾತುಗಳು ಏನು ಕೇಳಿ ಬರ್ತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ ತುಮಕೂರಿನ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಅಂದರೆ SR ಶ್ರೀನಿವಾಸ್ ಅವರು ಕೂಡ ಈಗ ರಾಜಕೀಯವಾಗಿ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. JDSನಲ್ಲಿದ್ದಂಥ ಸಂದರ್ಭದಲ್ಲಿ ದೊಡ್ಡ ನಾಯಕನಾಗಿದ್ದಂಥ ವಾಸು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಮೂಲೆ ಗುಂಪಾಗೋದ್ರ ಮೂಲಕ ತನ್ನ ಕಾರ್ಯಕರ್ತರ ಒಂದು ಅವಕೃಪೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ಬಹುತೇಕ SR ಶ್ರೀನಿವಾಸ್ ಮುಂದಿನ ಚುನಾವಣೆಯಲ್ಲಿ
BJPಯಿಂದ ಅಥವಾ JDSನಿಂದ ಸ್ಪರ್ಧೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಅವ್ರು ಮುಂದುವರಿತಕ್ಕಂಥ ಸಾಧ್ಯತೆಗಳೇ ಇಲ್ಲ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ಈ ರೀತಿ KM ಶಿವಲಿಂಗೇಗೌಡ, ಲಕ್ಷ್ಮಣ್ ಸವದಿ, CP ಯೋಗೇಶ್ವರ್ ಇವರ ರೀತಿಯೇ ಒಂದು ದುರಂತ ಕಂಡಿರ್ತಕ್ಕಂಥದ್ದು ಗುಬ್ಬಿ ಶ್ರೀನಿವಾಸ್ ಅಂದರೆ ತಪ್ಪಾಗೋದಿಲ್ಲ. ತಾನು ಕಾಂಗ್ರೆಸ್ನಲ್ಲಿ ಸೇರಿ ಏನೋ ಆಗ್ತೀನಿ, ಕಾಂಗ್ರೆಸ್ ನನಗೆ ಬಹುದೊಡ್ಡ ಸ್ಥಾನಮಾನವನ್ನು ಕೊಡುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಂಥ ವಾಸು ಅವರು ಒಂದೇ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಒದ್ದಾಟವನ್ನು ನಡೆಸಿದರು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ SR ಶ್ರೀನಿವಾಸ್ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ತೊರೆದು ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗಬೇಕಾ ಅಥವಾ ಕಾಂಗ್ರೆಸ್ನಲ್ಲೇ ಮುಂದುವರಿಬೇಕಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.